ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಕ್ಷತ್ರ ನಾಡಿ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ನಮ್ಮ ಜ್ಯೋತಿಷ್ಯ ಕಾರ್ಯಕ್ರಮದಲ್ಲಿ ಜ್ಯೋತಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸಿಕೊಡಲಿದ್ದಾರೆ ಮಾಸ್ಟರ್ ಪಂಡಿತ್ ದಿನೇಶ್ ಗುರೂಜಿಯವರು. ಬನ್ನಿ ಮೊದಲಿಗೆ ಗುರುಗಳ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ಬುಧಾಯ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಯಾವುದೇ ರೀತಿಯ ಸಮಸ್ಯೆ ಇದ್ದಲ್ಲಿ ಹಣಕಾಸಿನ ಸಮಸ್ಯೆ ಇರ್ಬೋದು, ಮದುವೆ ಆಗದಿರ್ಬೋದು, ವಿದ್ಯಾಭ್ಯಾಸದ ಸಮಸ್ಯೆ, ಹೀಗೆ ಒಂದಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಪರಿಹಾರ ಮಾರ್ಗವನ್ನ ಕಂಡುಕೊಳ್ಬಹುದು. ಜೊತೆಗೆ ಆಗಸ್ಟ್ 8ನೇ ತಾರೀಕು ಫ್ರೀ ಆನ್ಲೈನ್ ಜ್ಯೋತಿಷ್ಯ ಕ್ಲಾಸಸ್ ಇರುತ್ತೆ. ಜೊತೆಗೆ ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಕ್ಲಾಸಸ್ ಆರಂಭವಾಗುತ್ತೆ. ನೀವು ಈ ಕ್ಲಾಸ್ ಅಲ್ಲಿ ಜಾಯಿನ್ ಆಗೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಜಾಯಿನ್ ಕೂಡ ಆಗಬಹುದಾಗಿದೆ. ಜೊತೆಗೆ ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಇವತ್ತಿನ ರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನ ಗುರುಗಳ ಜೊತೆ ಕೇಳಿ ತಿಳ್ಕೊಳ್ಳೋಣ. ಗುರುಗಳೇ, ರಾಶಿ ಭವಿಷ್ಯದ ಬಗ್ಗೆ ಹೇಳಿ. ಖಂಡಿತ. ಬುಧ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿ ಪ್ರವೇಶ ಒಂದು 22ನೇ ತಾರೀಕುವರೆಗೂ ಇರತಕ್ಕಂಥದ್ದು. ಕೆಲವು ಬದಲಾವಣೆಗಳು ಕೆಲವು ದಶಾಭುಕ್ತಿ ಮೇಲೆ ಆಗುತ್ತೆ. ಅಂದರೆ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಲ್ಲಿ ಇದನ್ನು ನೀವು ತಗೊಳ್ಬೇಕಾಗತ್ತೆ. ಮೇಷ ಲಗ್ನದವ್ರಿಗೆ, ವಿದ್ಯಾರ್ಥಿಗಳಿಗೆ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ ಆಗ್ತಕ್ಕಂಥದ್ದು. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಆಲಸ್ಯ, ಸ್ವಲ್ಪ ಆಸಕ್ತಿ ಕಮ್ಮಿ ಆಗ್ತಕ್ಕಂಥದ್ದು. ಪ್ರೇಮ ವಿವಾಹ ಅಥವಾ ಪ್ರೇಮದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಮನಸ್ತಾಪಗಳು ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಭೂಮಿ ಖರೀದಿ ವಿಚಾರದಲ್ಲಿ ಮೇಷ ಲಗ್ನದವ್ರಿಗೆ ಭಾಳ ಒಳ್ಳೆಯ ಸಮಯ. ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಿರಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಕಂಡು ಬರ್ತಾ ಇದೆ. ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡ್ತಕ್ಕಂಥದಕ್ಕೆ ಆಸಕ್ತಿ ಬಂದು 22ನೇ ತಾರೀಕೊಳಗಡೆ ಗೃಹ ಉಪಯೋಗಿ ವಸ್ತುಗಳನ್ನು ಖರೀದಿ ಮಾಡೋಕ್ಕೆ ಮುಂದಾಗ್ತಕ್ಕಂಥ ಒಂದು ವಿಚಾರ. ಇಷ್ಟು ಮೇಷಲಗ್ನ. ವೃಷಭ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ ವಹಿಸಿ ಕೆಲಸ ಮಾಡಬೇಕು. ಸ್ವಲ್ಪ ಶ್ರಮ ಹೆಚ್ಚಾಗಿರೋದ್ರಿಂದ ಸಮಸ್ಯೆ ಆಗ್ತಕ್ಕಂಥದ್ದು ಮನಸ್ಸಿನಲ್ಲಿ ತೋರಿಸ್ತಾ ಇದೆ. ಹಾಗೆ ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಕಮಿಷನಿಂದ ಉತ್ತಮವಾಗಿರ್ತಕ್ಕಂಥ ಲಾಭವನ್ನು ಕೂಡ ಕಂಡುಕೋಬೋದು. ವಿವಾಹದಲ್ಲಿ ಇರ್ತಕ್ಕಂಥವರು ಈ ಆಷಾಢ ಕಳೆದ ಮೇಲೆ ಮಾತುಕತೆಗೆ, ವಿವಾಹದಲ್ಲಿ ಇರ್ತಕ್ಕಂಥ ಒಂದು ಸಮಯದಲ್ಲಿ ಮಾತುಕತೆಗೆ ಬರ್ತಕ್ಕಂಥದ್ದು ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದರೆ ಮಾತ್ರ. ಆರೋಗ್ಯದಲ್ಲಿ ಉತ್ತಮವಾಗಿದೆ. ಹಾಗೆ ಆಸ್ತಿ ಮಾರಾಟ ಅಥವಾ ಆಸ್ತಿಯನ್ನು ಮಾರ್ತಕ್ಕಂಥದ್ದು ಅಥವಾ ಆಸ್ತಿಯಿಂದ ಹಣ ಬರ್ತಕ್ಕಂಥದ್ದು ಸ್ವಲ್ಪ ವಿಶೇಷವಾಗಿ ಕಂಡು ಬರ್ತಾ ಇದೆ. ಇಷ್ಟು ವೃಷಭ ಲಗ್ನದವರು. ಮಿಥುನ ಲಗ್ನದ ವಿದ್ಯಾರ್ಥಿಗಳು ಬಹಳ ಉತ್ತಮವಾಗಿರ್ತಕ್ಕಂಥ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಕ್ಕಂಥದ್ದು ತೋರಿಸ್ತಾ ಇದೆ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯಧಿಕವಾಗಿರ್ತಕ್ಕಂಥ ಹಣ, ಅತಿ ಹೆಚ್ಚು ಹಣ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ಸಂಬಂಧ ಬರ್ತಕ್ಕಂಥದ್ದು, ಸಂಬಂಧದಿಂದ ಸ್ವಲ್ಪ ಮದುವೆಗೆ ಮಾತುಕತೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ, ಆಹಾರ ಪದ್ಧತಿಯಿಂದ ಸಮಸ್ಯೆಯನ್ನು ತೋರಿಸ್ತಾ ಇದೆ. ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ ಹಣ ಸಂಚಯ, ಅಂದರೆ ಡೆಪಾಸಿಟ್ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಡಿಪಾಸಿಟ್ ಇನ್ಕ್ರೀಸ್ ಆಗ್ತಕ್ಕಂಥದ್ದು, ಅಥವಾ FD ಮಾಡ್ತಕ್ಕಂಥದ್ದು, ಅಥವಾ ಜ್ಯುವೆಲರಿ ಪರ್ಚೇಸ್ ಮಾಡ್ತಕ್ಕಂಥದ್ದು, ಗೋಲ್ಡ್ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ವಿಶೇಷವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಯಾವುದಾದ್ರು ಒಂದಿದ್ದರೆ ಈ ಒಂದು ಹೇಳಿರ್ತಕ್ಕಂಥದ್ದು ನಿಮಗೆ ಅನ್ವಯಿಸುತ್ತೆ. ಬೇರೆಯವ್ರಿಗೆ ಇದು ಅನ್ವಯಿಸಲ್ಲ. ಮಿಥುನ ಲಗ್ನದವರು ಇರ್ಬೋದು, ಯಾವುದೇ ಲಗ್ನ 1 ರಿಂದ 12 ಲಗ್ನ ಬೇರೆಯವ್ರಿಗೆ ಅನ್ವಯಿಸೋದಿಲ್ಲ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು.
ಕಾಂಬಿನೇಷನ್ ಸ್ವಲ್ಪ ಅಷ್ಟು ಪವರ್ಫುಲ್ ಆಗಿಲ್ಲ. ಕೆಲವು ದಿವಸಗಳು ಇಂಪಾರ್ಟೆಂಟ್ ಟೈಮಲ್ಲಿ ಸ್ವಲ್ಪ ಆಲಸ್ಯ ಉಂಟಾಗ್ತಕ್ಕಂಥದ್ದು, ಸ್ವಲ್ಪ ಮಟ್ಟಿಗೆ ಆಸಕ್ತಿ ಇಲ್ಲದೇ ಇರತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಶ್ರಮ, ಆದರೆ ಸಕ್ಸಸ್ ಸ್ವಲ್ಪ ಕಮ್ಮಿ. ಶ್ರಮ ಜಾಸ್ತಿ, ಫಲ ಇಲ್ಲ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಷ್ಟ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ ಬಂಡವಾಳದಿಂದ. ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಒಂಟಿತನ ಕಾಡ್ತಕ್ಕಂಥದ್ದು, ಜಗಳಗಳು, ವ್ಯಾಜ್ಯಗಳಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೊಸ ಸಂಬಂಧ ಬಂದಾಗ ಸ್ವಲ್ಪ ಆಸಕ್ತಿ ಇಲ್ಲದೆ ಇರತಕ್ಕಂಥದ್ದು, ವಿವಾಹಕ್ಕೆ ಸ್ವಲ್ಪ ಅಡಚಣೆ ಉಂಟಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಎದುರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಕರ್ಕಾಟಕದಲ್ಲಿರ್ತಕ್ಕಂಥ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ. ಹಾಗೆ ಕರ್ಕಾಟಕ ಆದ ನಂತರ ಸಿಂಹ ಲಗ್ನಕ್ಕೆ ಹೋಗೋಣ. ಕನ್ಯಾ ಲಗ್ನ ಆದಮೇಲೆ ಒಂದು ಬ್ರೇಕ್ ತಗೊಳ್ಳೋಣ. ಹಾಗೆ ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ಸಿಂಹ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆಸಕ್ತಿ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಅದೇ ವಿದ್ಯಾರ್ಥಿಗಳು ವಿದೇಶದಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಅಥವಾ ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಅಥವಾ ವಿದೇಶಕ್ಕೆ ಹೋಗಬೇಕು ಅನ್ನೋರಿಗೆ ಅನುಕೂಲಕರವಾಗಿರ್ತಕ್ಕಂಥ ಪರಿಸ್ಥಿತಿ. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಕೆಲಸದಲ್ಲಿ ಒತ್ತಡ, ಕೆಲಸ ಕಳ್ಕೊಳ್ತಕ್ಕಂಥದ್ದು, ಕೆಲಸ ಬಿಡ್ತಕ್ಕಂಥ ಮನಸ್ಥಿತಿ ಬಹಳ ಸ್ಟ್ರಾಂಗಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವ್ಯಾಪಾರದಲ್ಲಿ ಲಾಭ ಕಂಡ್ರೂ ಖರ್ಚು ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಮನಸ್ತಾಪಗಳು, ಸ್ವಲ್ಪ ವಿಚ್ಛೇದನಕ್ಕೆ ಪೂರಕವಾಗಿರ್ತಕ್ಕಂಥ ಸಿದ್ಧತೆ. ಹಾಗೆ ಹೊಸ ಸಂಬಂಧ ಬಂದಾಗ ಮದುವೆಗೆ ಸ್ವಲ್ಪ ಯಾವುದೋ ಕಾರಣದಿಂದ ಎಲ್ಲ ಚೆನ್ನಾಗಿದ್ದು ಕೂಡ ಇವ್ರ ಕಡೆಯಿಂದ ಬೇಡ ಅಂತಕ್ಕಂಥದ್ದು ಅಥವಾ ಅವ್ರ ಕಡೆಯಿಂದ ಬೇಡ ಅಂತಕ್ಕಂಥದ್ದು ಕಾಂಬಿನೇಷನ್ಸ್ ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಹಾಸ್ಪಿಟಲೈಸೇಷನ್ನು, ಸ್ವಲ್ಪ ಆಸ್ಪತ್ರೆಗೆ ಹೋಗಿ ಬರ್ತಕ್ಕಂಥದ್ದು, ಖರ್ಚಾಗ್ತಕ್ಕಂಥ ತೋರಿಸ್ತಾ ಇದೆ. ಹಣಕಾಸು ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಹೆಚ್ಚು. ಸೊ ಸಿಂಹ ಲಗ್ನದವ್ರಿಗೆ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದಾಗ ಈ ಒಂದು ಎಫೆಕ್ಟನ್ನು ನೀವು ತಗೊಳ್ಬೋದು. ಮುಂದಕ್ಕೆ ಕನ್ಯಾ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದು, ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತದೆ ಕನ್ಯಾ ಲಗ್ನ. ಹಾಗೆ ವಿಶೇಷವಾಗಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ, ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥದ್ದು ವೃತ್ತಿಯಿಂದ. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚು ಲಾಭಾಂಶ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿರ್ತಕ್ಕಂಥವ್ರಿಗೆ ಹಣಕಾಸು ಲಾಭ ಬಂದರೆ, ಆದರೆ ವ್ಯಾಜ್ಯದಲ್ಲಿ ಲಾಭ, ನಾನು ಜಗಳ ಆಡಿ ಗೆದ್ದೆ ಅನ್ನೋ ಒಂದು ಲಾಭ. ಹೊಸ ಸಂಬಂಧ ಬಂದರೂ ಕೂಡ ಮಾತುಕತೆ ಚೆನ್ನಾಗಾಗಿ ಏನೂ ನಿಮಗೆ ತಿಳಿಸದೇ ಇರ್ತಕ್ಕಂಥದ್ದು ಕೆಲವ್ರ ಕಡೆ ಬರುತ್ತೆ. ಬಂದೋದ್ರು ನಮ್ಗೆ ಇಷ್ಟ ಆಯಿತು, ಕೇಳ್ತಾ ಇದ್ದೀವಿ, ಹೇಳ್ತೀನಿ ಅಂದರು, ಹೇಳ್ತಾ ಇಲ್ಲ. 3 ತಿಂಗಳಾಯಿತು, 6 ತಿಂಗಳಾಯಿತು, 8 ತಿಂಗಳಾಯಿತು, ಈಗೋ ಹೇಳ್ತೀವಿ ಆಗೋ ಹೇಳ್ತೀವಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಇಲ್ಲಿ ಈ ಕಾಂಬಿನೇಷನ್ ಹೇಳ್ಬೋದು. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥದ್ದು ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಕನ್ಯಾ ಲಗ್ನದವರು ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಿದ್ದರೆ ಮಾತ್ರ ಈ ಒಂದು ವಿಚಾರವನ್ನು ನೋಡ್ಬೋದು. ಸೊ ಮುಂದಿನ 6 ಲಗ್ನಗಳನ್ನು ಮುಂದಿನ ವಿಚಾರದಲ್ಲಿ ಹೇಳ್ತೀವಿ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಸ್ತಾ ಹೋಗ್ತೀವಿ. ಈಗಾಗಲೇ ಗುರುಗಳ ಮಾರ್ಗದರ್ಶನದಲ್ಲಿ 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಸೊ ಹಾಗಾಗಿ ಇದೇ ತಿಂಗಳು ಆಗಸ್ಟ್ 10ನೇ ತಾರೀಕಿನಿಂದ 114ನೇ ಜ್ಯೋತಿಷ್ಯ ಆನ್ಲೈನ್ ಕ್ಲಾಸಸ್ ಆರಂಭವಾಗುತ್ತೆ. ನೀವು ಕೂಡ ಈ ಒಂದು ಜ್ಯೋತಿಷ್ಯ ಕ್ಲಾಸಸ್ ಅಲ್ಲಿ ಜಾಯಿನ್ ಆಗ್ಬೋದು. ಸೊ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಜಾಯಿನ್ ಆಗ್ಬೋದು. ಎಸ್ ವೀಕ್ಷಕರೇ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮುಂದೆ ನಾವು ತುಲಾ ಲಗ್ನಕ್ಕೆ ಹೋಗೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಹೇಗಿರುತ್ತೆ ಅಂತ ನೋಡೋಣ. ತುಲಾ ಲಗ್ನದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿದ್ಯಾಭ್ಯಾಸದಲ್ಲಿ ಉತ್ತಮವಾಗಿರ್ತಕ್ಕಂಥ ಆಸಕ್ತಿ, ವಿದೇಶದಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಆಸಕ್ತಿ, ಆದ್ಯತೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ
ಈ ಒಂದು ಸಮಯದಲ್ಲಿ ಪ್ರಮೋಷನ್ನು ಅಥವಾ ಬಡ್ತಿ, ಇನ್ಕ್ರಿಮೆಂಟೋ ಯಾವುದಾದ್ರು ಒಂದು ವಿಚಾರದಲ್ಲಿ ಸಹಾಯ ಆಗ್ತಕ್ಕಂಥ ತೋರಿಸ್ತಾ ಇದೆ. ಬಟ್ ದಶಾಭುಕ್ತಿಗಳನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇರಲೇಬೇಕು. ಹಾಗೆ ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಭವನ್ನು ತೋರಿಸಿದ್ರು ಕೂಡ ಇಲ್ಲಿ ಉಳಿದ 2 ಮನೆಗಳು ಸ್ವಲ್ಪ ವೀಕ್ ಆಗಿರೋದ್ರಿಂದ 50-50 ಲಾಭ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಅಹಂ ಘರ್ಷಣೆ, ನಾನು ಅನ್ನೋ ಒಂದು ಮೇಲು ಸಾಧನೆ ಇರ್ತಕ್ಕಂಥದ್ದು, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ನೀವೇನು ಕರಿತೀವಿ, ಅದು ಭಾಳ ಹೆಚ್ಚಾಗಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ತೋರಿಸ್ತಾ ಇದೆ. ದಶಾಭುಕ್ತಿಗಳಲ್ಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಬಂದಿರಬೇಕು. ಭೂಮಿ ಮಾರಾಟದಲ್ಲಿ ಸ್ವಲ್ಪ ಮಟ್ಟಿಗೆ ಲಾಭವನ್ನು ಬರ್ತಕ್ಕಂಥದ್ದು ಅಥವಾ ಮಾತುಕತೆಯಲ್ಲಿ ಅಂತ್ಯವಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಷ್ಟು ತುಲಾ ಲಗ್ನದವರಿಗೆ. ವೃಶ್ಚಿಕ ಲಗ್ನದ ವಿದ್ಯಾರ್ಥಿಗಳಿಗೆ ಭಾಳ ಅನುಕೂಲಕರವಾಗಿರ್ತಕ್ಕಂಥ ಸಮಯ. ಹೆಚ್ಚಿನ ಜ್ಞಾನಾರ್ಜನೆ, ಹೆಚ್ಚಿನ ಒಂದು ಬುದ್ಧಿವಂತಿಕೆ, ಹೆಚ್ಚು ಆಸಕ್ತಿ. ಆದರೂ ಸ್ವಲ್ಪ ಸೋಂಬೇರಿತನ ಕೂಡ ಕೂಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಬದಲಾವಣೆ, ಕೆಲಸದ ಬದಲಾವಣೆ ತೋರಿಸ್ತಾ ಇದೆ. ಇರ್ತಕ್ಕಂಥ ಪರಿಸ್ಥಿತಿಯಿಂದ ಸ್ವಲ್ಪ ಬದಲಾವಣೆ ಅಥವಾ ಬೇರೆ ಕಡೆ ಬದಲಾವಣೆ ಆಗ್ತಕ್ಕಂಥದ್ದು ಸ್ವಲ್ಪ ಶಾರ್ಟ್ ಟರ್ಮಲ್ಲಿ ತೋರಿಸ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಲಾಭ. ಪಿತ್ರಾರ್ಜಿತ ಆಸ್ತಿ ವಿಶೇಷವಾಗಿ ಬರ್ತಕ್ಕಂಥದ್ದು, ಪಿತ್ರಾರ್ಜಿತದಿಂದ ಹಣ ಬರ್ತಕ್ಕಂಥದ್ದು ಅಥವಾ ಆಸ್ತಿ ಪಾಲಾಗ್ತಕ್ಕಂಥದ್ದು ಅಥವಾ ಆಸ್ತಿ ವಿಚಾರದಲ್ಲಿ ಮಾತಾಡ್ತಕ್ಕಂಥದ್ದು ಸ್ವಲ್ಪ ಕಂಡು ಬರ್ತಾ ಇದೆ. ವಿವಾಹದಲ್ಲಿ ಹಿರಿಯರಿಂದ ಮನ್ನಣೆ ಪಡೆದು ಸಂಬಂಧಗಳು ಬರ್ತಕ್ಕಂಥದ್ದು ಅಥವಾ ಹಿರಿಯರಿಂದ ವಿವಾಹದ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಸಮಯ. ಆರೋಗ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ವಿಚಾರಗಳು ತೋರಿಸ್ತಾ ಇದೆ. ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇರಲೇಬೇಕು. ಮುಂದೆ ಧನುರ್ಲಗ್ನದ ವಿಚಾರಕ್ಕೆ ಬಂದಾಗ ಧನುರ್ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ, ಅಡಚಣೆಗಳು, ಸ್ವಲ್ಪ ಸ್ಟ್ರೆಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಟೆಕ್ನಿಕಲ್ ಸೈಡಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ, ಮೆಡಿಕಲ್ ಲೈನಲ್ಲಿ ಓದ್ತಾ ಇರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ. ಇನ್ನು ಉಳಿದವರಿಗೆ ಸ್ವಲ್ಪ ಕಂಟಕ ಪ್ರಾಯವಾಗಿರ್ತಕ್ಕಂಥದ್ದು. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅಡಚಣೆ, ಸ್ವಲ್ಪ ಸಹಪಾಠಿಗಳಿಂದ ಸಮಸ್ಯೆ, ಅಧಿಕಾರಿಗಳಿಂದ ಸಮಸ್ಯೆ, ಕೆಲವು ಆಪಾದನೆಗಳು ಬರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿ ನಷ್ಟ ಅಥವಾ ವ್ಯಾಪಾರದಲ್ಲಿ ಮೋಸ ಹೋಗ್ತಕ್ಕಂಥದ್ದು, ವ್ಯಾಪಾರದಲ್ಲಿ ಸ್ವಂತದವರಿಂದನೇ ಅಥವಾ ತಿಳಿದವರಿಂದನೇ ಸಮಸ್ಯೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿವಾಹದಲ್ಲಿ ಗಲಾಟೆಗಳು, ಸ್ವಲ್ಪ ಮಟ್ಟಿಗೆ ಮಾತಿನ ಚಕಮಕಿ, ಸ್ವಲ್ಪ ಸಮಸ್ಯೆ ಇರತಕ್ಕಂಥದ್ದು ಕಂಡು ಬರ್ತಾ ಇದೆ. ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಆರೋಗ್ಯದಲ್ಲಿ ಸ್ವಲ್ಪ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲ್ತಾ ಇರೋರಿಗೆ ಇನ್ನಷ್ಟು ಸ್ವಲ್ಪ ಸಮಸ್ಯೆ ಆಗ್ತಕ್ಕಂಥದ್ದು ಅಥವಾ ಕೆಲವರು ಆಪರೇಷನ್ಗೆ ಸಿದ್ಧತೆ ಮಾಡಿಕೊಂಡಿರೋರಿಗೆ ಆಪರೇಷನ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಸೊ ಇಷ್ಟು ಧನುರ್ಲಗ್ನದ ವಿಚಾರ. ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ಇರಬೇಕು, ಇಲ್ಲಾಂದರೆ ಎಲ್ಲ ಧನುರ್ಲಗ್ನದವರೆಗೂ ಅಪ್ಲೈ ಆಗಲ್ಲ. ಹಾಗೆ ಮಕರ ಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಸಹಪಾಠಿಗಳಿಂದ ಹಾಗೆ ಅವರ ಟೀಚರ್ ಶಿಕ್ಷಕರಿಂದ ಸ್ವಲ್ಪ ಬೋಧನೆಯನ್ನು ಹೆಚ್ಚಾಗಿ
ತೋರಿಸ್ತಕ್ಕಂಥದ್ದು. ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಉತ್ತಮವಾಗಿರ್ತಕ್ಕಂಥ ಸಮಯ, ಹೆಚ್ಚಿನ ಜನಸಂಪರ್ಕ, ಹೆಚ್ಚಿನ ಜನಸಂಪರ್ಕದಿಂದ ಹೆಚ್ಚಿನ ಲಾಭಾಂಶ ಕೂಡ ಆಗುತ್ತೆ ವೃತ್ತಿಯಲ್ಲಿ. ಬಿಸ್ನೆಸ್ಸಲ್ಲಿರ್ತಕ್ಕಂಥವ್ರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದೆ, ಉತ್ತಮವಾಗಿರ್ತಕ್ಕಂಥ ಗಳಿಕೆ ತೋರಿಸ್ತಾ ಇದೆ. ವಿವಾಹದಲ್ಲಿ ಉತ್ತಮವಾಗಿರ್ತಕ್ಕಂಥ ಬಾಂಧವ್ಯ, ಗಲಾಟೆಗಳು ಇದ್ದರೂ ಕೂಡ ಮೂಲದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಇರ್ತಕ್ಕಂಥದ್ದು. ಹೊಸ ಸಂಬಂಧ ಬಂದಿರತಕ್ಕಂಥದ್ದು ವಿವಾಹಕ್ಕೆ ಮಾತುಕತೆಯಿಂದ ಪೂರಕವಾಗಿರ್ತಕ್ಕಂಥದ್ದು ತೋರಿಸುತ್ತೆ. ಆರೋಗ್ಯದ ವಿಚಾರದಲ್ಲಿ, ಊಟದ ವಿಚಾರ ಅಥವಾ ಲೈಫ್ ಸ್ಟೈಲ್ ವಿಚಾರದಲ್ಲಿ ಸಮಸ್ಯೆ ಬಿಟ್ಟರೆ ಇನ್ನು ಉಳಿದೆಲ್ಲ ಕೂಡ ಉತ್ತಮವಾಗಿರ್ತಕ್ಕಂಥದ್ದು. ಮಕರ ಲಗ್ನದವರಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದರೆ ಮಾತ್ರನೇ ಈ ಎಫೆಕ್ಟ್. ಇನ್ನು ಕುಂಭಲಗ್ನ, ಕುಂಭಲಗ್ನದ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದು, ವ್ಯಸನಗಳಿಗೆ ಒಳಗಾಗ್ತಕ್ಕಂಥದ್ದು, ಆಸಕ್ತಿ ಕಳ್ಕೊಳ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಅತ್ಯುತ್ತಮವಾಗಿರ್ತಕ್ಕಂಥ ಸಮಯ. ಟೆನ್ಷನ್ ಇದೆ, ಪ್ರೆಷರ್ ಇದೆ, ಆದರೂ ಕೂಡ ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನು ಕಾಣ್ಬೋದು. ವ್ಯಾಪಾರಸ್ಥರಿಗೆ ಹೆಚ್ಚಿನ ಲಾಭಾಂಶ ತೋರಿಸ್ತಾ ಇದ್ರೂ ಕೂಡ ಖರ್ಚಿಂದ ಸ್ವಲ್ಪ ದುಡ್ಡು ಕಳ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಲಾಭ ಸೈಡ್ ಇದ್ದರೂ ಕೂಡ ಅಂದ್ಕೊಂಡಿರ್ತಕ್ಕಂಥದ್ದು ಇಲ್ಲ. ವಿವಾಹ ಜೀವನದಲ್ಲಿ ಸ್ವಲ್ಪ ಅಡಚಣೆಗಳು, ಮನಸ್ತಾಪಗಳು, ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಎದುರಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವಿಚ್ಛೇದನೆಗೆ ಒಳಗಾಗಿರ್ತಕ್ಕಂಥ ಕುಂಭಲಗ್ನದವರಿಗೆ ಸ್ವಲ್ಪ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇದ್ದರೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಶೀಘ್ರ ವಿಚ್ಛೇದನದ ಸಮಯ. ಹಾಗೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಅಂತಂದರೆ, ಹೊಸ ಸಂಬಂಧ ಬಂದಾಗ ಮುರಿದು ಬೀಳ್ತಕ್ಕಂಥದ್ದು ಒಂದು ಕಾಂಬಿನೇಷನ್ ತೋರಿಸ್ತದೆ. ಆರೋಗ್ಯದ ವಿಚಾರದಲ್ಲಿ, ಸಣ್ಣ ಪುಟ್ಟ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆ ಎದುರಾಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಷ್ಟು ಕುಂಭ ಲಗ್ನದವ್ರಿಗೆ ದಶಾಭುಕ್ತಿ ಅಂತರ್ಭುಕ್ತಿಲಿ ಬುಧ ದಶಾ, ಬುಧ ಭುಕ್ತಿ, ಬುಧ ಅಂತರ್ಭುಕ್ತಿ ಇರಲೇಬೇಕು. ಕೊನೆಯದಾಗಿ ಮೀನಲಗ್ನ. ಮೀನಲಗ್ನದ ವಿದ್ಯಾರ್ಥಿಗಳಿಗೆ ಬುದ್ಧಿವಂತಿಕೆಯಿಂದ ವಿದ್ಯಾರ್ಜನೆ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಆಲಸ್ಯ ಅಥವಾ ಸೋಂಬೇರಿತನ. ಹಾಗೆ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ, ಕೆಲಸದಲ್ಲಿ ಸಮಸ್ಯೆ, ಕೆಲಸ ಬಿಡ್ತಕ್ಕಂಥದ್ದು, ಕೆಲಸ ಬದಲಾವಣೆ, ಕೆಲಸದಲ್ಲಿ ಟೆನ್ಷನ್ನು ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ವ್ಯಾಪಾರದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಿನ ಲಾಭಾಂಶ ಇರೋದಿಲ್ಲ. ಕೊಟ್ಟಿರ್ತಕ್ಕಂಥ ಹಣ ಬರದೇ ಇರತಕ್ಕಂಥದ್ದು, ಸ್ವಲ್ಪ ಟೈಟ್ ಆಗ್ತಕ್ಕಂಥದ್ದು ಫಂಡ್ಸು ತೋರಿಸ್ತಾ ಇದೆ. ಪ್ರೇಮ ವಿವಾಹದಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಒಂದು ವಿಚಾರಧಾರೆ ಅಥವಾ ಅದರ ಬಗ್ಗೆ ಒಂದು ಸಂಭಾಷಣೆ ಏರ್ಪಾಡಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ವೈವಾಹಿಕ ಜೀವನದಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಧವ್ಯನೂ ಕೂಡ ತೋರಿಸ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥದ್ದು, ಯಾವುದೇ ರೀತಿ ತೊಂದರೆ ಇಲ್ಲದೆ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ದಶಾ ಭುಕ್ತಿ ಅಂತರ್ಭುಕ್ತಿ ಬುಧ ಆಗಿರಬೇಕು, ಅವಾಗ ಖಂಡಿತ ಇರ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇದರ ಜೊತೆಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಇದೇ ಶನಿವಾರ ನಮ್ಮ ಉಚಿತ ತರಗತಿಗಳಿರ್ತಕ್ಕಂಥದ್ದು 7:15 ಸಂಜೆ. ಜ್ಯೋತಿಷ್ಯ ಕಲಿಬೇಕು ಅನ್ನೋ ಆಸಕ್ತಿ ನಿಮ್ಮಲ್ಲಿದ್ದರೆ ಒಂದು ಉಚಿತ ತರಗತಿಗಳನ್ನು ಸೇರ್ಕೊಳ್ಳಿ. ಏನೇನೆಲ್ಲ ಹೇಳ್ಕೊಡ್ತೀವಿ ಅಂತ ಅದ್ರಲ್ಲಿ ಇರುತ್ತೆ. ಇವತ್ತೇನು ನೀವು ಸ್ಕ್ರೀನ್ ನೋಡ್ತೀರಾ, ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳೇ. ಎಲ್ಲ ಕಡೆ ನಮ್ಮ ವಿದ್ಯಾರ್ಥಿಗಳು 65,000 ಜನ ವಿದ್ಯಾರ್ಥಿಗಳು ನೀವು ನೋಡ್ಬೋದು, ಈ ಸ್ಕ್ರೀನಲ್ಲಿದೆ. ಹಾಗೆ ಸೋಮವಾರದಿಂದ ಹೊಸ ಬ್ಯಾಚ್ 114 ಬ್ಯಾಚ್ ಎಲ್ಲ ಕೂತಿರೋ ನಮ್ಮ ವಿದ್ಯಾರ್ಥಿ. 65,000 ಅಂತ ಹೇಳಿದ್ವಲ್ಲ, ಜಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ, 65,000. ಸೊ ಇಷ್ಟು ದ್ವಾದಶ ಲಗ್ನಗಳ ವಿಚಾರ, ಬುಧನ ಪ್ರವೇಶ. ಎಸ್ ವೀಕ್ಷಕರೇ, ಆಗಸ್ಟ್ 8ನೇ ತಾರೀಕು ಜ್ಯೋತಿಷ್ಯ ಫ್ರೀ ಆನ್ಲೈನ್ ಕ್ಲಾಸಸ್ ಇರುತ್ತೆ. ಜೊತೆಗೆ ಆಗಸ್ಟ್ 10ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಕೂಡ ಇರುತ್ತೆ.
ಸೊ 114ನೇ ಬ್ಯಾಚ್ ಆಗಿರುತ್ತೆ. ಸೊ ನೀವು ಕೂಡ ಈ ಒಂದು ಬ್ಯಾಚ್ಗೆ ಜಾಯ್ನ್ ಆಗೋದಿದ್ರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ಜಾಯ್ನ್ ಆಗ್ಬಹುದು. ಈಗಾಗಲೇ ಗುರುಗಳ ಮಾರ್ಗದರ್ಶನದಲ್ಲಿ 65,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನ ಕಲಿತು ತಮ್ಮ ಜೀವನವನ್ನ ರೂಪಿಸಿಕೊಂಡಿದ್ದಾರೆ. ಸೊ ಹೀಗಾಗಿ ನೀವು ಕೂಡ ಜ್ಯೋತಿಷ್ಯವನ್ನ ಕಲಿತು ಜೀವನವನ್ನ ರೂಪಿಸಿಕೊಳ್ಳಬಹುದಾಗಿದೆ. ಸೊ ಈಗಾಗಲೇ ನಮ್ಮ ಟಿವಿ ಸ್ಕ್ರೀನ್ ಮೇಲೇನೆ ಎಷ್ಟು ಫೀಸ್, ಯಾವ ರೀತಿ ಜ್ಯೋತಿಷ್ಯ ಕ್ಲಾಸ್ ಅನ್ನ ಹೇಳ್ಕೊಡ್ತಾರೆ ಎಲ್ಲವನ್ನ ಆ ಒಂದು ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ನಕ್ಷತ್ರ ನಾಡಿ ಜ್ಯೋತಿಷ್ಯ ಕಾರ್ಯಕ್ರಮ. ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಬೀಟ್. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ನಕ್ಷತ್ರ ನಾಡಿ ಜ್ಯೋತಿಷ್ಯ ತರಗತಿ 114ನೇ ಬ್ಯಾಚ್. ಪಂಡಿತ್ ದಿನೇಶ್ ಗುರೂಜಿ ರವರೊಂದಿಗೆ ನಕ್ಷತ್ರ ನಾಡಿ ಜ್ಯೋತಿಷ್ಯದ ಶಕ್ತಿಶಾಲಿ ವಿಜ್ಞಾನದಲ್ಲಿ ನಿಮ್ಮ ಪ್ರಯಾಣವನ್ನು ಆರಂಭಿಸಿ. ಈ ಕೋರ್ಸ್ ಆರಂಭಿಕರಿಗೆ ಮಾತ್ರವಲ್ಲದೆ ಜ್ಯೋತಿಷ್ಯದ ಜ್ಞಾನವನ್ನು ಆಳವಾಗಿ ಅರಿತು ಜೀವನದಲ್ಲಿ ಅನ್ವಯಿಸಲು ಬಯಸುವ ಎಲ್ಲರಿಗೂ ಸೂಕ್ತವಾಗಿದೆ. ಕೋರ್ಸ್ ವಿವರಗಳು. ಪ್ರಾರಂಭ ದಿನಾಂಕ 10ನೇ ಆಗಸ್ಟ್ 2026. ಕೋರ್ಸ್ ಶುಲ್ಕ 7,999 ಮಾತ್ರ. ನೀವು ಪಡೆಯುವವು 15 ಲೈವ್ ಇಂಟರಾಕ್ಟಿವ್ ತರಗತಿಗಳು, ಉಚಿತ 3 ತಿಂಗಳ ಆಪ್ ಪ್ರವೇಶ, ಅಧ್ಯಯನ ಸಾಮಗ್ರಿಗಳು, ಉಚಿತ ಈ ಪ್ರಮಾಣ ಪತ್ರ. ತರಗತಿ ಸಮಯಗಳು: ಬೆಳಗ್ಗೆ 11 ರಿಂದ 12:30, ಸಂಜೆ 7:30 ರಿಂದ 9. ಇಂದೇ ನಕ್ಷತ್ರ ನಾಡಿ ಜ್ಯೋತಿಷ್ಯ ಕೋರ್ಸ್ಗೆ ಸೇರಿ ಮತ್ತು ನಿಮ್ಮ ಜೀವನವನ್ನು ರೂಪಾಂತರಗೊಳಿಸಿ.